ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್. ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ಆರಂಭವಾಗಲಿದೆ. ಏಪ್ರಿಲ್ 26ರಂದು ಆರಂಭವಾಗುತ್ತಿರುವಂತಹ ಲೋಕಸಭಾ ಚುನಾವಣೆ ಮೇವರೆಗೂ ಕೂಡ ಒಂದೊಂದು ನಿಗದಿ ಜಿಲ್ಲೆಗಳಲ್ಲಿ ನಡೆಯುತ್ತದೆ. ನೀವು ವೋಟರ್ ಕಾರ್ಡ್ಗಳನ್ನು ಹೊಂದಿದ್ದರೆ ಮಾತ್ರ ಈ ಒಂದು ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಲು ಸಾಧ್ಯ. ಕೆಲವೊಮ್ಮೆ ಕೆಲ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವ ದಿನದಂದು ವೋಟರ್ ಲಿಸ್ಟ್ನಲ್ಲಿ ಅವರ ಹೆಸರು ಕೂಡ ಇರೋದಿಲ್ಲ. ಆ ದಿನದಂದು ನೋಡುವ ಮುನ್ನವೇ ನೀವು ಈ ಪ್ರಸ್ತುತ ದಿನಗಳಲ್ಲಿ ಚೆಕ್ ಮಾಡಿಕೊಂಡು ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ನೀವು ಮತವನ್ನು ಚಲಾಯಿಸಬಹುದು ಎಂಬುದನ್ನು ಕೂಡ ಖಚಿತಪಡಿಸಿಕೊಳ್ಳಬಹುದು. ವೋಟರ್ ಲಿಸ್ಟ್ ಅನ್ನು ಡೌನ್ಲೋಡ್ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿರಿ. ಪ್ರಸ್ತುತ ದಿನಗಳಲ್ಲಿ ಎಲ್ಲ ಕೆಲಸವೂ ಕೂಡ ಫೋನಿನ ಮುಖಾಂತರವೇ ಆಗುತ್ತದೆ. ಆಹಾರ ಧಾನ್ಯಗಳನ್ನು ಕೂಡ ಪಡೆಯಲು ಫೋನಿನ ಮುಖಾಂತರವೇ ಆರ್ಡರ್ ಮಾಡುತ್ತಾರೆ. ಅದೇ ರೀತಿಯಾಗಿ ಸರ್ಕಾರಿ ಯೋಜನೆಯ ಮಾಹಿತಿ ಪಡೆಯಲು ಕೂಡ ಫೋನಿನ ಮುಖಾಂತರವೇ ನೋಡುತ್ತಾರೆ. ಈ ರೀತಿಯ ಎಲ್ಲ ಮಾಹಿತಿಗಳನ್ನು ಕೂಡ ಹೊಂದಿರುತ್ತದೆ ಫೋನ್. ನಿಮ್ಮ ಹತ್ತಿರದಲ್ಲಿರುವಂತಹ ಫೋನಿನ ಮುಖಾಂತರವೇ ನೀವು ಕೂಡ ನಿಮ್ಮ ವೋಟರ್ ID ನಂಬರ್ಗಳನ್ನು ಬಳಸಿ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರನ್ನು ಕೂಡ ನೀವೇ ನೋಡಬಹುದಾಗಿದೆ. ಆ ಮತದಾರರ ದಿನದಂದೇ ನೀವು ಮತವನ್ನು ಚಲಾಯಿಸಲು ಮುಂದಾಗುವಿರಿ ಎಂದರೆ ಹಲವಾರು ಗಲಿಬಿಲಿ ಕೂಡ ಆ ಸಂದರ್ಭದಲ್ಲಿ ಆಗಬಹುದು. ಏಕೆಂದರೆ ನಿಮ್ಮ ಹೆಸರು ಹಾಗೂ ನಿಮ್ಮ ವೋಟರ್ ID ಇದ್ದರೆ ಮಾತ್ರ ನಿಮ್ಮನ್ನು ಮತ ಚಲಾವಣೆಯ ದಿನದಂದು ಮತ ಚಲಾಯಿಸಲು ಕೂಡ ಬಿಡುತ್ತಾರೆ. ಇಲ್ಲದಿದ್ದರೆ ನಿಮ್ಮನ್ನು ಮತ ಹಾಕಲು ಕೂಡ ಬಿಡುವುದಿಲ್ಲ. ಈ ರೀತಿಯಾಗಿ ಹಲವಾರು ವರ್ಷಗಳಿಂದಲೇ ಈ ಒಂದು ನಿಯಮ ಕೂಡ ಜಾರಿಯಲ್ಲಿಯೇ ಇದೆ. ಯಾರು ವೋಟರ್ ಲಿಸ್ಟ್ನಲ್ಲಿ ಹೆಸರನ್ನು ಹೊಂದಿ ಹಾಗೂ ವೋಟರ್ ಕಾರ್ಡ್ಗಳನ್ನು ಕೂಡ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬಂದಿರುತ್ತಾರೋ ಅಂಥವರಿಗೆ ಮಾತ್ರ ಮತ ಚಲಾಯಿಸಲು ಅವಕಾಶ. ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡುವ ಮಾಹಿತಿ ಇಲ್ಲಿದೆ ನೋಡಿ. ಮೊದಲಿಗೆ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಜಿಲ್ಲೆ ಯಾವುದು, ವಿಧಾನಸಭಾ ಕ್ಷೇತ್ರ ಯಾವುದು ಹಾಗೂ ಯಾವ ಭಾಷೆಯಲ್ಲಿ ನೀವು ಮುಂದಿನ ಲಿಸ್ಟ್ ನೋಡುವ ಪ್ರಕ್ರಿಯೆಯನ್ನು ನೋಡುವಿರಿ ಎಂಬುದನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬೇಕು. ಅಂದರೆ ಇಂಗ್ಲಿಷಿನಲ್ಲಿಯೋ ಅಥವಾ ಕನ್ನಡದಲ್ಲಿಯೋ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿಕೊಂಡ ಬಳಿಕವೇ ಆ ಒಂದು ಕ್ಷೇತ್ರದ ಮತದಾರರ ಪಟ್ಟಿ ಕೂಡ ನಿಮ್ಮ ಮುಂದೆ ಇರುತ್ತದೆ. ಅದರಲ್ಲಿ ನಿಮ್ಮ ವೋಟರ್ IDಗೆ ಬರುವಂತಹ ಮತದಾರರ ಸಂಖ್ಯೆ ಹಾಗೂ ಪಟ್ಟಿ ಯಾವುದು ಎಂಬುದನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ವೋಟರ್ IDಯಲ್ಲಿರುವಂತಹ ಸಂಖ್ಯೆಯನ್ನು ನೋಡುವ ಮುಖಾಂತರ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರನ್ನು ಕೂಡ ನೋಡಬಹುದು. ನಿಮ್ಮ ವೋಟರ್ ಕಾರ್ಡ್ನಲ್ಲಿರುವಂತಹ ಮಾಹಿತಿ ಅಲ್ಲಿಯೂ ಕೂಡ ನಿಗದಿ ಪ್ರಸ್ತುತ ಪುಟದಲ್ಲಿ ಇದೆ ಎಂದರೆ ನೀವು ಕೂಡ ಮತವನ್ನು ಚಲಾಯಿಸಬಹುದು ಎಂದರ್ಥ. ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.